100 ವರ್ಷದ ಸಂಸ್ಥೆ. ಆ ದೇಶಭಕ್ತರು ಎಲ್ಲೋ ಇಟ್ಟಿರ್ತಾರೆ ಕಾಗದಗಳು, ಹುಡುಕಕ್ಕೆ ಟೈಮ್ ಬೇಕಾಗುತ್ತೆ. ನೋಡಿ ಹೇಗೆ ನಾವು ನೀವು ಎಲ್ಲರೂ ಸೇರಿ ಅವರ 100 ವರ್ಷದ ಸಾಧನೆಗಳನ್ನ ಹುಡುಕ್ತಾ ಇದ್ದೀವಿ, ಹಾಗೆ ಅದೇ ರೀತಿ ಅವರು ಕಾಗದನ ಹುಡುಕ್ತಾ ಇರಬೇಕು. ಇವತ್ತಿಲ್ಲ ನಾಳೆ ಕೊಡ್ತಾರೆ, ಎಲ್ಲಿ ಹೋಗ್ತಾರೆ? ಅಯೋಧ್ಯೆನಲ್ಲಿ ಶ್ರೀರಾಮನ ಹೆಸರಲ್ಲೇ ಸಾವಿರಾರು ಕೋಟಿ ಲೂಟಿ ಮಾಡಿದಂಥ ಬಿಜೆಪಿ ಅವರು ಇತಿಹಾಸನ ಓದ್ರಪ್ಪ ನೀವು. RSS ಬಿಜೆಪಿ ಅವರು ನಿಮ್ದಾದಂಥ ಇತಿಹಾಸವನ್ನ ಓದ್ಲಿಕ್ಕೆ ನಾವಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಸ್ ಗೋಯಿಂಗ್ ಟು ಬಿ ಎ ಲಿವಿಂಗ್ ಡಾಕ್ಯುಮೆಂಟ್. ಆ ಕಾಲಕ್ಕೆ ಆ ಸಂವಿಧಾನ ಕರೆಕ್ಟ್ ಆಗಿದೆ. ಕಾಲಕ್ಕೆ ಜನರ ಅನಿಸಿಕೆ ಪ್ರಕಾರ ಬದಲಾವಣೆ ಅಲ್ಲ, ತಿದ್ದುಪಡಿ ಮಾಡಬೇಕು ಅಂದ್ರೆ ವಿತೌಟ್ ಚೇಂಜಿಂಗ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್, ವಿತೌಟ್ ಚೇಂಜಿಂಗ್ ದ ಫಂಡಮೆಂಟಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಮಾಡಬಹುದು ಅಂತ ಹೇಳಿದ. ಅಂದ್ರೆ 371J ಸಿಕ್ಕಿದೆ ಅಲ್ಲ ನಮ್ಗೆ, ಅದೇನು ಬದಲಾವಣೆನಾ? ಕಾನ್ಸ್ಟಿಟ್ಯೂಷನ್ದು ತಿದ್ದುಪಡಿಗೆ ಬದಲಾವಣೆಗೆ ಅಜಗಜಾಂತರ ವ್ಯತ್ಯಾಸ ಇದೆ. ನಾನು ಹೇಳ್ದಂಗೆ ಇದನ್ನ ನಾವು ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಿದ್ರಲ್ಲ, ಕಾಗೇರಿ ಅವ್ರ ಸ್ಪೀಕರ್ ಇದ್ದಾಗ, ಅದನ್ನ ನನ್ನ ಭಾಷಣ ನೋಡ್ಕೊಳಕ್ ಹೇಳಿ. ಓದಕ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನನ್ನ ಭಾಷಣ ನೋಡಕ್ ಹೇಳಿ ಅವರಿಗೆ. ಬಿಜೆಪಿ ಅವರಿಗೆ ಅವ್ರ ಪಕ್ಷ ನೋಡ್ಕೊಳಕ್ ಹೇಳಿ. ಈ ಖಾಲಿ ಟ್ರಂಕ್ಗಳ ಜೊತೆ ಏನಂತ ಮಾತಾಡೋದು? ಖರ್ಗೆ ಸಾಹೇಬ್ರು ನಮ್ಮ ಪಕ್ಷದ ವರಿಷ್ಠರು, ಹಿರಿಯರು, ಅವರಿಗೆ ಅನುಭವನೂ ಇದೆ, ಆ ವಯಸ್ಸು ಇದೆ. ಯಾರಿಗನ ಸರಿಪಡಿಸೋದು, ಬೈಯೋದಿರ್ಬೋದು, ಶಿಸ್ತಿಗೆ ಹಾದಿನಲ್ಲಿ ನಡೆಸೋದಿರ್ಬೋದು, ಅವ್ರಿಗೆ ಅಧಿಕಾರ ಇದೆ. ಬಿಜೆಪಿನಲ್ಲಿ ಶಿಸ್ತಿಲ್ಲ. ನೀಟ್ ಬಹಳ ಸ್ಪೆಸಿಫಿಕ್ ಡೈರೆಕ್ಷನ್ಸ್ ಇದೆ ಅಲ್ಲ, 11 ಗಂಟೆ ಗೇಟ್ ತೆಗಿತಾರೆ, 1:30 ಒಳಗೆ ಇರಬೇಕು, 2.5 hours ಬಿಫೋರ್ ಇರಬೇಕು ಅಂತ ಹೇಳಿದ್ರು ಕೂಡ ಕೆಲವು ಬಯೋಮೆಟ್ರಿಕ್ ಕೂಡ ಹಾಕೋಬೇಕು ಅಂತ ಇದೆ. ಬಹಳ ಸ್ಪಷ್ಟವಾದಂತ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅನ್ನ ಕೊಟ್ಟಿದ್ದಾರೆ. 720 ಜನನೋ ಏನೋ RC ಕಾಲೇಜ್ನಲ್ಲಿ ಬರೆದಿದ್ದಾರೆ, ಅದರಲ್ಲಿ 140 ಜನ ಆಬ್ಸೆಂಟ್ ಇದ್ರು. ಅವರೆಲ್ಲ ಹೆಂಗ್ ಹೋದ್ರು? ಮತ್ತೆ ನಿಮ್ಮ ಮನೆ 100 ಬಾಗಿಲಾಗಿದೆ, ನೀವು ಯಾಕೆ ನಮ್ಮ ಮನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಸ್ವಲ್ಪ ದಯವಿಟ್ಟು ನಿಮ್ಮ ಮನೆಯನ್ನ ಪರಿಶೀಲನೆ ಮಾಡ್ಕೊಳ್ಳಿ. ಇಲ್ಲಿದ್ರೆ ಇನ್ನ ಒಂದು 6 ತಿಂಗಳಲ್ಲಿ ಇನ್ನ 10 ಜನ ಕಿತ್ತು ಬರ್ತಾರೆ ನೋಡಿ. This video is sponsored by Mahalakshmi Jewelers, Mannur Multi-Speciality Hospital, KBN University, Royal PU College of Science and Commerce, Imran Silk House, Al-Shari Group of Institutions, and by Ideal with G. ಬಿಜೆಪಿ ಅಲಿಗೇಷನ್ ಅನ್ನ ನೀವು ನೋಡಿರಬಹುದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು, ಯಾರ ಹೆಸರು ತಗೋಬೇಡಿ, ಪಕ್ಷ ಒಕ್ಕೂಟ ನಡೀತದೆ ಅಂತ. ಆದ್ರೆ ಬಿಜೆಪಿ ಅದನ್ನ ಕಾಂಗ್ರೆಸ್ 4 ಭಾಗವಾಗಿದೆ. ನೋಡಿ, ಬಿಜೆಪಿ ಅವರಿಗೆ ಅವ್ರ ಪಕ್ಷ ನೋಡ್ಕೊಳಕ್ ಹೇಳಿ. ಖರ್ಗೆ ಸಾಹೇಬ್ರು ನಮ್ಮ ಪಕ್ಷದ ವರಿಷ್ಠರು, ಹಿರಿಯರು, ಅವರಿಗೆ ಅನುಭವನೂ ಇದೆ, ಆ ವಯಸ್ಸು ಇದೆ. ಯಾರಿಗನ ಸರಿಪಡಿಸೋದು, ಬೈಯೋದಿರ್ಬೋದು, ಶಿಸ್ತಿಗೆ ಹಾದಿನಲ್ಲಿ ನಡೆಸೋದಿರ್ಬೋದು, ಅವರಿಗೆ ಅಧಿಕಾರ ಇದೆ. ಬಿಜೆಪಿಗೆ ಏನಿದೆ ಅದ್ರ ಬಗ್ಗೆ? ಈಗ ಯುವಕರಿಗೆ ಶಿಸ್ತು ಹೇಳ್ಕೊಡೋದು ತಪ್ಪ? ಬಿಜೆಪಿನಲ್ಲಿ ಶಿಸ್ತಿಲ್ಲ. ಅದಕ್ಕೆ ತಾನೇ ಇವತ್ತು 7-8 ಜನ ಅಡ್ಡ ಮತದಾನ ಮಾಡಿರೋದು. ಅದಕ್ಕೆ ತಾನೇ ಇವತ್ತು ಮಂಜುನಾಥ ಸ್ವಾಮಿ ಹತ್ರ ಹೋಗ್ತಾ ಇರೋದು. ಅವ್ರಿಗೆ ಅವ್ರ ಪಾರ್ಟಿ ನೋಡ್ಕೊಳಕ್ ಹೇಳಿ. ಇವ್ರೆ ನಮ್ಮ ಪಾರ್ಟಿ ಬಗ್ಗೆ ಏನೇ ಅವ್ರಿಗೆ ಚಿಂತೆ? ಏನಿದ್ರು ಬಹಿರಂಗವಾಗಿ ಖರ್ಗೆ ಸಾಹೇಬ್ರು ಯಾರ ಕಿವಿಯನ್ನ ಹಿಂಡ್ಬೋದು. ಆ ವಯಸ್ಸಿದೆ ಅವರಿಗೆ, ಆ ಅನುಭವ ಇದೆ. ಅರೆ 100 ಭಾಗ ಆಗಿದೆ ರೀ, ಅವ್ರಿಗೇನ್ ಸಮಸ್ಯೆ? ಒಳ್ಳೇದಲ್ವಾ? ನಮ್ಮ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ ಅಂದ್ರೆ ಬಿಜೆಪಿಗೆ ಒಳ್ಳೇದಲ್ವಾ? ಅವ್ರಿಗೇನ್ ಸಮಸ್ಯೆ ಇದೆ? ಫಸ್ಟ್ ಅವ್ರು ನೋಡ್ಕೊಳಕ್ ಹೇಳಿ. ಯಾರ್ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅದನ್ನ ದಯವಿಟ್ಟು ಫಸ್ಟ್ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ, ಆತ್ಮಾವಲೋಕನ ಮಾಡ್ಕೊಳ್ಳಿ. ಸತ್ಯ ಶೋಧನಾ ಸಮಿತಿ ಏನ್ ರಚನೆ ಮಾಡಿದ್ರಿ ಅದ್ರ ವರದಿ ಕೊಡಿ. ನೀವು ಆ 7 ಜನ 8 ಜನ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅವ್ರ ಹೆಸರುಗಳನ್ನ ಹೇಳಿ. ಅದಾದ್ಮೇಲೆ ನಮ್ಮ ಪಕ್ಷದ ಬಗ್ಗೆ ಚರ್ಚೆ ಮಾಡಿ. ಪಾಪ ಅಧ್ಯಕ್ಷರು ಮಂಜುನಾಥ ಸ್ವಾಮಿ ಹತ್ರ ಹೋಗೋಣ ಅಂತ ಇದ್ದಾರೆ, ಬೇರೆಯವ್ರು ಬೇಡ ಅಂತ ಇದ್ದಾರೆ. ಎಷ್ಟು ಭಾಗ ಆಗಿದೆ? ಇವರು ರಾಮನ ಹೆಸರಲ್ಲೇ ಲೂಟಿ ಮಾಡಿದವರು, ಮಂಜುನಾಥ ಸ್ವಾಮಿ ಅವ್ರ ಹೆಸರಲ್ಲಿ ಇವರು ನಿಜ ಹೇಳ್ತಾರೆ ಅನ್ಕೊಂಡವ್ರ ಇವರು? ಅಯೋಧ್ಯೆನಲ್ಲಿ ಶ್ರೀರಾಮನ ಹೆಸರಲ್ಲೇ ಸಾವಿರಾರು ಕೋಟಿ ಲೂಟಿ ಮಾಡಿದಂಥ ಬಿಜೆಪಿ ಅವರು ಇವತ್ತು ಮಂಜುನಾಥ ಸ್ವಾಮಿ ಅವರಿಗೆ ಬಿಡ್ತಾರ? ಸಂಬಂಧಪಟ್ಟಂತೆ ಸರ್ ಬಿಜೆಪಿ ನಿಮ್ಮ ಒಬ್ಬ MP ಹೇಳ್ತಾರೆ ಕಾಂಗ್ರೆಸ್ನ ರ್ಯಾಲಿ ಅವರಿಗೆ ಬೇರೆ ದಿನ ಇಟ್ಕೋಬಹುದಾಗಿತ್ತು. ಆದ್ರೆ ನೋಡಿ, ಬಿಜೆಪಿ ಅವರ ಹತ್ರ ಏನು ಪಾಠ ಕಲಿಯೋದಿಲ್ಲ. ಅವರು ನಿಜವಾಗ್ಲೂ ವಿದ್ಯಾರ್ಥಿಗಳ ಪರವಾಗಿದ್ರೆ ಫಸ್ಟ್ ಕ್ಷಮೆ ಕೇಳಲಿ. 22 ಲಕ್ಷ ಜನರಿಗೆ ಮೋಸ ಮಾಡಿದ್ರಲ್ಲ ಕಳೆದ 10 ವರ್ಷದಲ್ಲಿ
90 ಪೇಪರ್ ಲೀಕ್ ಆಗಿದೆ, ಸುಮಾರು ಅಪ್ರಾಕ್ಸಿಮೇಟ್ಲಿ 90 ಪೇಪರ್ ಲೀಕ್ಸ್. ಅದ್ರ ಬಗ್ಗೆ ಕ್ಷಮೆ ಕೇಳಲಿ. ಆಮೇಲೆ 3 ಜನ ಎಕ್ಸಾಮ್ ಬರ್ಲಿಕ್ಕೆ ಆಗಿಲ್ಲ, ನಿಜ. ಕಾರಣಗಳು ನಾನು ಬಹಿರಂಗವಾಗಿ ಹೇಳಿದ್ದೀನಿ. ಒಬ್ರು ಮಾಗಡಿಯಿಂದ ಬರ್ತಾ ಇದ್ರು, ಮಾಗಡಿನಲ್ಲಿತ್ತ ನಮ್ದು ಇದರಲ್ಲಿ ನಮ್ಮ ಕಾಂಗ್ರೆಸ್ ರ್ಯಾಲಿ. ಇನ್ನೊಬ್ರು ಹಳೆಯ ಹಾಲ್ ಟಿಕೆಟ್ ತಂದಿದ್ದು, ಇನ್ನೊಬ್ರು RT ನಗರಿಂದ ಬರ್ತಾ ಇದ್ರು ಅಂತ ಇದೆ. ಆಮೇಲೆ ನೀಟ್ ಬಹಳ ಸ್ಪೆಸಿಫಿಕ್ ಡೈರೆಕ್ಷನ್ಸ್ ಇದೆ ಅಲ್ಲ, 11 ಗಂಟೆ ಗೇಟ್ ತೆಗಿತಾರೆ, 1:30 ಒಳಗೆ ಇರಬೇಕು, 2.5 hours ಬಿಫೋರ್ ಇರಬೇಕು ಅಂತ ಹೇಳಿದ್ರು ಕೂಡ ಕೆಲವು ಬಯೋಮೆಟ್ರಿಕ್ ಕೂಡ ಹಾಕೋಬೇಕು ಅಂತ ಇದೆ. ಬಹಳ ಸ್ಪಷ್ಟವಾದಂಥ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅನ್ನ ಕೊಟ್ಟಿದ್ದಾರೆ. 720 ಜನನೋ ಏನೋ RC ಕಾಲೇಜ್ನಲ್ಲಿ ಬರೆದಿದ್ದಾರೆ, ಅದರಲ್ಲಿ 140 ಜನ ಆಬ್ಸೆಂಟ್ ಇದ್ರು. ಅವರೆಲ್ಲ ಹೆಂಗ್ ಹೋದ್ರು? ಮತ್ತೆ ನೋಡಿ, ರಾಜಕೀಯ ಮಾಡಬೇಕು ಅಂದ್ರೆ ಸರಿಯಾಗಿ ಮಾಡಿ, ಲಾಜಿಕಲ್ ಆಗಿ ಮಾಡಿ. ಮತ್ತು ನೀವು ಫಸ್ಟ್ ಕ್ಷಮೆ ಕೇಳ್ರಪ್ಪ. ಈಗ ಡೆಲ್ಲಿನಲ್ಲಿ ಅಲ್ಲೂ ಕೂಡ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಬರ್ಲಿಕ್ಕೆ ಆಗಿಲ್ಲ, ಅದಕ್ಕೆ BJP ಸರ್ಕಾರ ಕಾರಣನ? ಅಲ್ಲಿ ಮುಂಬೈನಲ್ಲೂ ಕೂಡ 4 ಜನ ಪರೇಲಲ್ಲಿರ್ಬೋದು, ದೊಂಬಿವಿಲಿನಲ್ಲಿರ್ಬೋದು, ಅಲ್ಲಿ ಬರ್ಲಿಕ್ಕಾಗಿಲ್ಲ. ಅಂದರೆ ಮಹಾರಾಷ್ಟ್ರ ಗೌರ್ಮೆಂಟ್ ಅಲ್ವಾ ಕಾರಣ? ಹಿಂದೆ UP ನಲ್ಲಿ ಟ್ರೈನ್ ಲೇಟಾಗಿ ಬಂತು ಅಂದ್ಬಿಟ್ಟು ಹೈಕೋರ್ಟ್ 9 ಲಕ್ಷ ಅವರಿಗೆ ಫೈನ್ ಹಾಕಿದ್ದಾರೆ ರೈಲ್ವೇಸಿಗೆ. ರಾಜೀನಾಮೆ ಕೊಡ್ತೀರಾ ನೀವು? ಅಶ್ವಿನಿ ವೈಷ್ಣವ್ದು, ಧರ್ಮೇಂದ್ರ ಪ್ರಧಾನ್ ಅವ್ರ ಲೀಕ್ ಆದ ತಕ್ಷಣ ನೀವು ರಾಜೀನಾಮೆ ಕೊಡಿಸಿದ್ರ? ನೋಡಿ, ಇವರಿಗೆ ಸಾಮಾನ್ಯ ಪ್ರಜ್ಞೆ ಇದ್ರೆ ಮಾತಾಡಬಹುದು. ಇವ್ರೆ ಈ ಖಾಲಿ ಟ್ರಂಕ್ಗಳ ಜೊತೆ ಏನಂತ ಮಾತಾಡೋದು? ಪ್ರಧಾನ ಮಂತ್ರಿಗೆ ಸಾಮಾನ್ಯ ಪ್ರಜ್ಞೆ ಇಲ್ಲ ಅಂದ್ರೆ ಅಂತವ್ರೆ ಆರ್ಸ್ ಬರ್ತಾರೆ. ಬನ್ನಿ ಸರ್, ಈ ಹಣೆ ಪ್ರಮಾಣದ ವಿಷಯದಲ್ಲಿ ಬಿಜೆಪಿಗೆ ಇನ್ನೂ ಕೂಡ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದನ್ನೇ ಕಂಡುಹಿಡಿಯಕ್ಕಾಗ್ತದೆ. ನನ್ಗೆ ಗೊತ್ತಿಲ್ಲ. ಇವರೇ ಅವ್ರು ಯಾರ ಮೇಲೆ ಪ್ರಮಾಣ ಮಾಡ್ಕೊಳ್ಳಿ, ನನಗೇನು ಮಾಡೋದಿದೆ? ಅದು ನಮ್ಮ ಪಕ್ಷದ ಸಮಸ್ಯೆ ಅಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ರಾಮನ ಹೆಸರಿನಲ್ಲೇ ವಂಚನೆ ಮಾಡುವಂಥ ಜನರು ಮಂಜುನಾಥ ಸ್ವಾಮಿಯ ಹೆಸರಲ್ಲಿ ನಿಜ ಹೇಳಬಹುದಾ? ನನಗೆ ಗೊತ್ತಿಲ್ಲ. ಆಯ್ತು ರೀ, ವಾಟ್ ಎವರ್ ಇಟ್ ಈಸ್. ನೋಡಿ, ನಮ್ಮ ಒಗ್ಗಟ್ಟನ್ನ ನೋಡ್ಬಿಟ್ಟಲ್ಲ ಇವತ್ತು 7-8 ಜನ BJP ಅವ್ರು ನಮ್ಗೆ ಓಟ್ ಹಾಕಿದ್ದು. ಇಲ್ಲಪ್ಪ, ಇವ್ರ ಕಡೆಯಿಂದ ನಾವೇನು ಈಗ JDS ಅವರು ಒಂದು ಕ್ಯಾಂಡಿಡೇಟು ಹಾಕ್ತೀನಿ ಅಂತ ಹೇಳಿದ್ರು. ಅದಕ್ಕೆ BJP ಅವ್ರದ್ದು ಕೂಡ ಒಪ್ಪಿಗೆ ಇದೆ ಅಂತ ವಿಜೇಂದ್ರ ಅವರು, ಅಶೋಕ್ ಅವರು ಹೇಳಿದ್ರಲ್ಲ. ಹಂಗಂದ್ರೆ ಒಗ್ಗಟ್ಟಿತ್ತ JDS BJPನಲ್ಲಿ? ನಿಮ್ಮ ಮನೆ 100 ಬಾಗಿಲಾಗಿದೆ, ನೀವು ಯಾಕೆ ನಮ್ಮ ಮನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? MLC ಎಲೆಕ್ಷನ್ನಲ್ಲಿ ಎಲ್ಲ ಅಭ್ಯರ್ಥಿಗಳು, ಎಲ್ಲ 5 ಅಭ್ಯರ್ಥಿಗಳು ಫಸ್ಟ್ ರೌಂಡಲ್ಲಿ ಆರ್ಸ್ ತಂದಿದ್ದೀವಿ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ತನಕ ಹೋಗೇ ಇಲ್ಲ ನಾವು. ನಾನು ಹೋದ ಬಾರಿನೂ ಹೇಳಿದೆ, ಪಾಪ ಯತ್ನಾಳ್ ಅವ್ರು ಒಂದು ಓಟ್ ಹಾಕಿರ್ಲಿಲ್ಲ ಅಂದ್ರೆ 1 ಸೀಟ್ ಬರ್ತಾ ಇತ್ತು BJPಗೆ. ಸ್ವಲ್ಪ ದಯವಿಟ್ಟು ನಿಮ್ಮ ಮನೆಯನ್ನ ಪರಿಶೀಲನೆ ಮಾಡ್ಕೊಳ್ಳಿ. ಇಲ್ಲಿದ್ರೆ ಇನ್ನ ಒಂದು 6 ತಿಂಗಳಲ್ಲಿ ಇನ್ನ 10 ಜನ ಕಿತ್ತು ಬರ್ತಾರೆ ನೋಡಿ. ಲೋಕಸಭೆಯಲ್ಲಿ ಸರ್ ತಮ್ಮ ನಂಬರ್ಗಳನ್ನ ಹೆಚ್ಚಿಸಿಕೊಳ್ಳುವಂತ ಪ್ರಯತ್ನ ಆಗ್ತಿದೆಯಾ ಬಿಜೆಪಿಗೆ? UBTನ ಈಗ ಹೊಡೆದು ಆಪರೇಷನ್ ನೋಡಿ, TMC ಇರ್ಬೋದು, UBT ಶಿವಸೇನಾ ಇರ್ಬೋದು, ನಿಮ್ಮ JDS ಇರ್ಬೋದು, JDU ಇರ್ಬೋದು, ಇದೊಂದು ಪ್ಯಾಟರ್ನ್ ಇದೆ BJP ಅವ್ರದ್ದು. ಎಲ್ಲ ಸಂಸ್ಥೆಗಳನ್ನ ದುರುಪಯೋಗ ಮಾಡ್ಕೊಂಡು ಪ್ರಾದೇಶಿಕ ಪಕ್ಷವನ್ನ ಮುಗಿಸುವ ಒಂದು ಪ್ರಯತ್ನ ನಡೆದಿದೆ ಅವ್ರದ್ದು. ಅದಕ್ಕೆ ಬಲಿ ಕೂಡ ಆಗ್ತಾ ಇದ್ದಾರೆ ಜನರು. ಇಟ್ಸ್ ಜಸ್ಟ್ ಮ್ಯಾಟರ್ ಆಫ್ ಟೈಮ್. ನೋಡಿ, ಇಲ್ಲಿ JDSದು ಅದೇ ಕತೆ ಆಗೋದಿಲ್ಲ. ರೆಸ್ಪಾನ್ಸ್ ಹೆಂಗಿತ್ತು ಜನರಲ್ಲಿ? ನಿಖಿಲ್ ಅವ್ರದ್ದು ಮಾಡಿರ್ಬೋದು, ಅವರಿಗೆ ಸ್ವತಂತ್ರ ಇದೆ, ಸಂವಿಧಾನಿಕವಾಗಿ ಅವ್ರ ಹಕ್ಕಿದೆ, ಮಾಡಲಿ, ನೋ ಪ್ರಾಬ್ಲಮ್. ಜನರ ಸ್ಪಂದನೆ ಸಿಕ್ಕಿದ್ಯಾ ಅವರಿಗೆ? ಭೂಮಿ ಕಳ್ಕೊಂಡವರ ಅಥವಾ ಯಾರು ಭೂಮಿಯನ್ನ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ ಅವ್ರ ಹತ್ರ ಸ್ಪಂದನೆ ಸಿಕ್ಕಿದ್ಯಾ? ಗ್ರೌಂಡ್ ರಿಯಾಲಿಟಿ ನೋಡೋಣ. ಟಿವಿನಲ್ಲಿ ಇವ್ರೇನ್ ಬೇಕೋ ಮಾಡ್ತಾ ಇದ್ದಾರೆ, ಆದರೆ ಅಲ್ಲಿ ರೈತರು ಸರ್ಕಾರದ ಪರವಾಗಿದ್ದಾರೆ. ಇಟ್ಸ್ ಜಸ್ಟ್ ಮ್ಯಾಟರ್ ಆಫ್ ಟೈಮ್. ನಿಮಗೆ ಗೊತ್ತಾಗ್ತದಲ್ಲ. ಈಗಾಗಲೇ ಚೆಕ್ ವಿತರಣೆ ಕಾರ್ಯಕ್ರಮ ನಡೆದಿದೆ, ಪರಿಹಾರ ಕೊಡೋದು. ಈಗ ಎಲ್ಲರೂ ಬರ್ತಾ ಇದ್ದಾರಲ್ಲ. ಸಂವಿಧಾನವನ್ನು ಅತಿ ಹೆಚ್ಚು ಬಾರಿ ಬದಲಾಯಿಸಿದ ಕಾಂಗ್ರೆಸ್ ಅವರೇ ಈಗ ಅದರ ಮೇಲೆ ಪ್ರಮಾಣ ಬದಲಾಯಿಸಿಲ್ಲ. ಇವರಿಗೆ ಬದಲಾಯಿಸೋದಕ್ಕೆ ತಿದ್ದಕ್ಕೆ ಏನು ಅರ್ಥ ಗೊತ್ತಾಗಲ್ವಾ ಅವರಿಗೆ? ಅವರ್ ಕಾನ್ಸ್ಟಿಟ್ಯೂಷನ್ ಇಸ್ ಕಾಲ್ಡ್ ದ ಲಿವಿಂಗ್ ಡಾಕ್ಯುಮೆಂಟ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಪೀಚ್ ಅನ್ನ ಗಮನಿಸಿ. ಇತಿಹಾಸನ ಓದ್ರಪ್ಪ ನೀವು. RSS BJP ಅವರು ನಿಮ್ದಾದಂತ ಇತಿಹಾಸವನ್ನ ಓದ್ಲಿಕ್ಕೆ ನಾವಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ,
ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಸ್ ಗೋಯಿಂಗ್ ಟು ಬಿ ಎ ಲಿವಿಂಗ್ ಡಾಕ್ಯುಮೆಂಟ್. ಆ ಕಾಲಕ್ಕೆ ಆ ಸಂವಿಧಾನ ಕರೆಕ್ಟ್ ಆಗಿದೆ. ಕಾಲಕ್ಕೆ ಜನರ ಅನಿಸಿಕೆ ಪ್ರಕಾರ ಬದಲಾವಣೆ ಅಲ್ಲ, ತಿದ್ದುಪಡಿ ಮಾಡಬೇಕು ಅಂದ್ರೆ ವಿತೌಟ್ ಚೇಂಜಿಂಗ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್, ವಿತೌಟ್ ಚೇಂಜಿಂಗ್ ದ ಫಂಡಮೆಂಟಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಮಾಡಬಹುದು ಅಂತ ಹೇಳಿದ. ಅಂದ್ರೆ 371J ಸಿಕ್ಕಿದೆ ಅಲ್ಲ ನಮ್ಗೆ, ಅದೇನು ಬದಲಾವಣೆನಾ ಕಾನ್ಸ್ಟಿಟ್ಯೂಷನ್ದು? ತಿದ್ದುಪಡಿಗೆ ಬದಲಾವಣೆಗೆ ಅಜಗಜಾಂತರ ವ್ಯತ್ಯಾಸ ಇದೆ. ನಾನು ಹೇಳ್ದಂಗೆ ಇದನ್ನ ನಾವು ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಿದ್ರಲ್ಲ, ಕಾಗೇರಿ ಅವ್ರ ಸ್ಪೀಕರ್ ಇದ್ದಾಗ, ಅದನ್ನ ನನ್ನ ಭಾಷಣ ನೋಡ್ಕೊಳಕ್ ಹೇಳಿ. ಓದಕ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನನ್ನ ಭಾಷಣ ನೋಡಕ್ ಹೇಳಿ ಅವರಿಗೆ, ಬಿಜೆಪಿ ಅವರಿಗೆ. ಬರುತ್ತೆ ರೀ, 100 ವರ್ಷದ ಸಂಸ್ಥೆ. ಆ ದೇಶಭಕ್ತರು ಎಲ್ಲೋ ಇಟ್ಟಿರ್ತಾರೆ ಕಾಗದಗಳು, ಹುಡುಕಕ್ ಟೈಮ್ ಬೇಕಾಗುತ್ತೆ. ನೋಡಿ ಹೇಗೆ ನಾವು ನೀವು ಎಲ್ಲರೂ ಸೇರಿ ಅವರ 100 ವರ್ಷದ ಸಾಧನೆಗಳನ್ನ ಹುಡುಕ್ತಾ ಇದ್ದೀವಿ, ಹಾಗೆ ಅದೇ ರೀತಿ ಅವರು ಕಾಗದನ್ನ ಹುಡುಕ್ತಾ ಇರಬೇಕು. ಇವತ್ತಿಲ್ಲ ನಾಳೆ ಕೊಡ್ತಾರೆ, ಎಲ್ಲಿ ಹೋಗ್ತಾರೆ? ಸಿ ಪೊಲೀಸ್ ಆಫೀಸರ್ಸ್ ಫಸ್ಟ್ ಪಾಠ ಏನ್ ಗೊತ್ತಾ? ರಿಸ್ಟ್ರೆಂಟ್. ಆಕ್ರಮ ಮಾಡಲ್ಲ ಅವರು, ಅಥವಾ ಆಕ್ರಮಣಿಕವಾಗಿ ಅವ್ರು ಮಾಡೋದಿಲ್ಲ, ಅಟ್ಯಾಕ್ ಅಲ್ಲ. ರಿಸ್ಟ್ರೆಂಟ್ ಇಸ್ ದ ಫಸ್ಟ್. ತಾಳ್ಮೆ ಇರೋದು ಫಸ್ಟ್ ಪಾಠ ಪೊಲೀಸರಿಗೆ. ಸೊ ಹೋಮ್ ಡಿಪಾರ್ಟ್ಮೆಂಟು, ಈಗ ನಾನು ಮಂತ್ರಿ ಆಗಿದ್ದೀನಿ, ಫಸ್ಟ್ ನಾನು ರಿಸ್ಟ್ರೆಂಟೇ ತೋರಿಸೋದು, ಸಮಾಧಾನದಿಂದಾನೇ ಇರೋದು, ತಾಳ್ಮೆಯಿಂದಾನೇ ಇರೋದು. ಈಗ ಪತ್ರ ಬರೆದು 1 ವಾರ ಆಗಿದೆ, ಯಾಕೆ ಅಷ್ಟು ಅರ್ಜೆಂಟ್ ಮಾಡ್ತೀರಾ? 100 ವರ್ಷ ಇತಿಹಾಸ ಯಾವುದೋ ನಾಗ್ಪುರ್ನಲ್ಲಿ ಬಿಟ್ಟಿದ್ದಾರಾ, ಡೆಲ್ಲಿ ಆಫೀಸಲ್ಲಿ ಇದೆಯಾ, ಕೇಶವ್ ಕೃಪನಲ್ಲಿ ಇದೆಯಾ? ತರ್ತಾರೆ. ಅಥವಾ ಯಾವುದಾದ್ರೂ ಹಳೆಯ ಸರ್ಸಂಚಾಲಕ್ ಮನೆಯಲ್ಲಿ ಇದೆಯೋ, ತರ್ತಾರಲ್ಲ. ಯಾಕೆ ತಂದಾಗ ಖಂಡಿತವಾಗಿ ನಿಮ್ಗೆ ಫಸ್ಟ್ ಹೇಳ್ತಾರಾ? ಅದಾದ್ಮೇಲೆ ನನ್ಗೆ ಹೇಳೋದು. ಅವ್ರು ಫಸ್ಟ್ ಯಾವಾಗಲೂ ಕೂಡ ಮಾಧ್ಯಮಕ್ಕೆ ಹೇಳ್ತಾರೆ, ನಿಮ್ಗೆ ಫಸ್ಟ್ ಬರ್ತದೆ, ಬಂದಾಗ ನನಗೆ ಹೇಳಿದೆ. This video is sponsored by Mahalakshmi Jewelers, Mannur Multi-Speciality Hospital, KBN University, Royal PU College of Science and Commerce, Imran Silk House, Al Sharia Group of Institutions, and by Ideal with G.